ಈಗ ಈ ಯಂತ್ರ ನಿಜವಾಗಿ ರೈತರಿಗೆ ಬೇಕಾಗಿರೋದು. ಅಂದರೆ ನಮ್ಮ ಮನಸ್ಸಲ್ಲೂ ಕೂಡ ಬೇರೆ ರೈತರಲ್ಲೂ ಕೂಡ ಈ ಥರದ್ದೇ ಯಂತ್ರ ಬೇಕು ಅಂತೇಳಿ ಜನರ ಮನಸ್ಸಲ್ಲಿ ಇತ್ತು. ಆದರೆ ಇಷ್ಟ ತನಕ ಆ ಯಂತ್ರ ಬಂದಿರಲಿಲ್ಲ. ಈಗ ಟಿಲ್ಲರ್ ಇದೆ, ಅದನ್ನು ಹೊತ್ಕೊಂಡು ಹೋಗೋದು, ಅದು ತಗೊಂಡು ಹೋಗುವಾಗ ಅಲ್ಲಿ ಇಲ್ಲಿ ತಾಗಿ ಕೆಲವರಿಗೆ ಕಾಲು ಕೈ ಎಲ್ಲ ಪ್ರಾಬ್ಲಮ್ ಆಗಿದೆ. ಅದೇ ಟ್ರ್ಯಾಕ್ಟರ್ ಅಂದರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ 8 ಲಕ್ಷ ಹಾಕ್ಕೊಳ್ಬೇಕು. ಇದು ಬರೀ 80,000ದಲ್ಲಿ ಎಲ್ಲ ಸಿಗ್ತದೆ. ಒಂದು ನಾವು ಮನೆಯಲ್ಲಿ ಮೊದಲು ಏನು ಮಾಡ್ತಾಯಿದ್ವಿ ಅಂದರೆ ಎತ್ತು ಕಟ್ಟಿಕೊಂಡು ಎತ್ತು ಕೋಣಗಳನ್ನು ಕಟ್ಟಿಕೊಂಡು ಮಾಡ್ತಾಯಿದ್ವಿ. ಅಷ್ಟೇ ಕೆಲಸವನ್ನು ಇದು ಮಾಡ್ತದೆ. ಅದಕ್ಕೆ ಒಂದು ಮನೆಗೆ ಪ್ರತಿಯೊಂದು ಮನೆಗೆ ಒಂದೊಂದು ಯಂತ್ರ ಇಂಥದ್ದು ಇದ್ದರೆ ಅವರವರ ಕೆಲಸವನ್ನು ಅವರವರೇ ಮನೆಯಲ್ಲಿ ಮಾಡ್ಬೋದು. ಅರ್ಧ ಎಕರೆಯಿಂದ ಸಾಧಾರಣ ಒಂದು 5 ಎಕರೆ ತನಕ ಒಬ್ಬನೇ ಅಂದರೆ ಮನೆಯವನ್ನೇ ಒಡೆಯ ಮಾಡಿಕೊಂಡು ಕೆಲಸ ಮಾಡ್ಬೋದು. ಆಗ ಸ್ವಾವಲಂಬಿ ರೈತರು ಸ್ವಾವಲಂಬಿ ಆಗ್ಬೋದು. ಇಲ್ಲದಿದ್ದರೆ ನಾವು ಟ್ರ್ಯಾಕ್ಟ್ರನ್ನು ಬಾಡಿಗೆಗೆ ಪಡ್ಕೊಂಡು ಮಾಡಬೇಕು. ಬೇರೆ ಬೇರೆ ಹೀಗೆ ಇನ್ನೊಂದು ಕಟಾವು ಯಂತ್ರ ಕೂಡ ಇವರು ಈ ಥರ ಮಾಡಿಕೊಟ್ರೆ ಪ್ರತಿ ರೈತರಿಗೂ, ಸಣ್ಣ ಹಿಡುವಳಿದಾರರಿಗೆ ಈ ಯಂತ್ರಗಳು ತುಂಬ ಉಪಯುಕ್ತ ಆಗ್ತದೆ. ಈಗಿನ ಕಾಲದಕ್ಕೆ ಬೆಸ್ಟ್ ಒಳ್ಳೆ ಉಪಯೋಗವಾಗುವಂಥ ಯಂತ್ರ ತಂದಿದ್ದೀರಿ. ನಿಮಗೆ ಧನ್ಯವಾದಗಳು. ಮತ್ತು RSV ಸಂಸ್ಥೆಗೂ ಕೂಡ ಧನ್ಯವಾದಗಳು. ನಾನು ಸುಕೀರ್ತಿ ಜೈನ್ ಕೃಷಿ ರಕ್ಷಣಾ ಸಂಘದ ಅಧ್ಯಕ್ಷ. ನನ್ನನ್ನು ಇವರು ರೂಪಾ ಮೇಡಮ್ ಅವರು ಮತ್ತು ಕಾವ್ಯ ಅವರು ನೋಡಿ ಹೇಳಿದ್ದು. ಕಂಪನಿ ಹೇಳಿದೆ ಮೊನೋಫೈ ಬೋನೋಫರ್ ಕಂಪ್ನಿ. ಇದು ಜರ್ಮನ್ ಮೇಡ್. ಇದು ಒಳ್ಳೆಯ ಉತ್ತಮವಾಗಿದೆ. ನನ್ನ ಲೆಕ್ಕದಲ್ಲಿ ಈ ಯಂತ್ರವನ್ನು ಆಲ್ಮೋಸ್ಟ್ ಎಲ್ಲ ರೈತರು ಪಡ್ಕೊಂಡು ನಮ್ಮ ಕಾಳುಮೆಣಸು ಮೆಣಸು ಮಾಡೋದಿದ್ರೆ, ಶುಂಠಿ ಮಾಡೋದಿದ್ರೆ, ತರಕಾರಿ ಮಾಡೋದಿದ್ರೆ, ಆಮೇಲೆ ಇನ್ನೆಲ್ಲ ಯಾವ್ದು ನಾವು ಮಾಡ್ತೀವಿ ಅದಕ್ಕೆಲ್ಲ ಪ್ರತಿಯೊಂದು ಇದು ಉತ್ತಮವಾಗಿದೆ ಅಂತ ನನ್ನ ಅನಿಸಿಕೆ. ಎಲ್ಲ ಅದು ಆಗ್ತದೆ. ಯಾಕಂದರೆ ನಾವೀಗ ಕೈಯಲ್ಲಿ ಕೂಡ ಹೊಡೆದು ನೋಡಿದ್ವಿ. ಈಗ ಹೆಣ್ಮಕ್ಳು ಕೂಡ ಇದನ್ನು ವರ್ಕ್ ಮಾಡ್ಬೋದು. ಈಗ ಇವರು ಕಾವ್ಯ ಅವರು ಮಾಡಿದರು, ರೂಪಾ ಮೇಡಮ್ ಅವರು ಕೂಡ ಇದನ್ನು ಓಡಿಸಿ ನೋಡಿದರು. ತುಂಬ ಹಗುರ ಇದೆ, ಸಿಂಪಲ್ ಆಗಿದೆ. ಅದರಿಂದಾಗಿ ಇದು ಅತಿ ಉತ್ತಮವಾಗಿದೆ. ಒಂದು ಸ್ವಲ್ಪ ಅಮೌಂಟು, ಒಂದು 80,000 ಖರ್ಚು ಮಾಡಿದರೆ ಸಣ್ಣ ಅಮೌಂಟಲ್ಲಿ ಒಳ್ಳೆ ಮಲ್ಟಿಪಲ್ ಯೂಸ್ ಆಗುವ ಯಂತ್ರ ಸಿಕ್ಕಿದೆ ಇದು. ನಾನು ಕೂಡ ಇದನ್ನು ಹುಡುಕ್ತಾ ಇದ್ದೆ, ಈ ಥರದ್ದೊಂದು ಯಂತ್ರ ಬೇಕು. ಇದಕ್ಕೆ ಟ್ರಾಲಿ ಕೂಡ ಹಾಕ್ಕೊಂಡು ಕೂಡ ಹೋಗ್ಬೋದು. ಸಣ್ಣ ಟ್ರಾಲಿ ಮಾಡಿ ನಾವು ಅಡಿಕೆ ಸಾಗಿಸೋದಿದ್ರೆ, ಬೇರೆ ಬೇರೆ ಯಾವುದಾದ್ರು ವಸ್ತುಗಳು ಸಾಗಿಸಿದ್ರೆ, ಕಟ್ಟಿಗೆ, ಇದಕ್ಕೆಲ್ಲ ಅಂದರೆ ಒಂದು ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಇಂಥ ಒಂದು ಯಂತ್ರ ಇದ್ದರೆ ಎಲ್ಲ ಆಲ್ಮೋಸ್ಟ್ ಆಲ್ ಇನ್ ಒನ್ ಆಗ್ತದೆ ಇದು.